ಹಲೋ ಸ್ನೇಹಿತರೆ, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಗರಿಗರಿಯಾದಂತಹ ರಾಗಿ ದೋಸೆ ಮತ್ತು ಅದರ ಜೊತೆಗೆ ಕಾಂಬಿನೇಷನ್ ಆಗಿ ಬೆಂಡೆಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿನ ಮಕ್ಕಳಿಗೆ ಜಾಸ್ತಿ ಕೊಡೋದ್ರಿಂದ ಅವರಿಗೆ ನೆನಪಿನ ಶಕ್ತಿ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ಮಾಡ್ತಾಯಿದ್ದೀನಿ. ರಾಗಿ ದೋಸೆ ಜೊತೆಗೆ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬನ್ನಿ ಅದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಬರೋಣ. ನಾನಿಲ್ಲಿ ಒಂದು ಬೌಲ್ನ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಗುವಷ್ಟು ಉದ್ದಿನ ಬೇಳೆನ ಹಾಕೋತಾ ಇದ್ದೀನಿ. ಉದ್ದಿನ ಬೇಳೆ ಅಥವಾ ಕಾಳು ಯಾವ್ದು ಬೇಕಿದ್ರೂ ಹಾಕೋಬೋದು. ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಅವಲಕ್ಕಿನ ಹಾಕೋತಾ ಇದ್ದೀನಿ. ಮತ್ತು 1 ಸ್ಪೂನ್ ಆಗೋವಷ್ಟು ಹೆಸರು ಬೇಳೆನ ಹಾಕೋತಾ ಇದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ಹಾಕೋತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಇದಕ್ಕೆ 2 ಸಾರಿ ಚೆನ್ನಾಗಿ ಅದರಲ್ಲಿರೋ ಧೂಳೆಲ್ಲ ಹೋಗೋ ಥರ ಇದನ್ನು ತೊಳ್ಕೊಂಡು ಬರಬೇಕು. ಚೆನ್ನಾಗಿ ತೊಳೆದಿದ್ದಾದಮೇಲೆ ಇದನ್ನು ಸ್ವಲ್ಪ ನೀರನ್ನು ಹಾಕಿ ನೆನೆಸ್ಕೊತೀನಿ. ನೋಡಿ, ಈ ಥರ ಅವಲಕ್ಕಿನಲ್ಲಿ ಉದ್ದಿನ ಬೇಳೆನಲ್ಲೆಲ್ಲ ಸ್ವಲ್ಪ ಒಟ್ಟು ಥರ ಇರುತ್ತೆ. ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ತೊಳೆದು ಮತ್ತೆ ನೀರನ್ನು ಹಾಕಿ ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಇದನ್ನು 1-2 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸ್ಕೋತೀನಿ. ನೋಡಿ, ಇವಾಗ 2 ಗಂಟೆ ಆಗಿದೆ. ನೆಂದಿದ್ದಾದಮೇಲೆ ಎಲ್ಲ ಈಗ ಡಬಲ್ ಸೈಜ್ ಆಗಿದೆ. ನೋಡಿ, ಚೆನ್ನಾಗಿ ನೆಂದ್ಕೊಂಡಿದೆ. ಇದು ಚೆನ್ನಾಗಿ ನೆಂದಿದ್ದಾದಮೇಲೆ ಇದರಲ್ಲಿ ನೀರನ್ನು ಶೋಧಿಸಿ ನಾನು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ರುಬ್ಕೋತೀನಿ. ಫೈನ್ ಪೇಸ್ಟ್ ಆಗಬೇಕು, ಆ ಥರ ರುಬ್ಕೋತೀನಿ. ನಾವು ಈ ದೋಸೆನ ಬೆಳಗ್ಗೆ ಮಾಡೋದಿದ್ರೆ ರಾತ್ರಿನೇ ಈ ಥರ ರಾತ್ರಿ 8 ಗಂಟೆಗೆ ನೆನೆಸಿ 10 ಗಂಟೆ ಹಂಗೆ ರುಬ್ಕೋಬೋದು. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನಾನು ನೈಸಾಗಿ ರುಬ್ಕೋತಾ ಇದ್ದೀನಿ. ನೋಡಿ, ಎಷ್ಟಾಗಿದೆ. ಈ ಥರ ಚೆನ್ನಾಗಿ ನೈಸಾಗಿ ಉದ್ದಿನಬೇಳೆ ಎಲ್ಲನೂ ನೀಟಾಗಿ ರುಬ್ಕೋಬೇಕು. ಇದೀಗ ರುಬ್ಬಿದ್ದಾಗಿದೆ. ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ನಾವು ಯಾವುದು ಪಾತ್ರೆಯಲ್ಲಿ ದೋಸೆ ಮಾಡಬೇಕಾಗಿರುತ್ತೋ ಅದಕ್ಕೆ ನಾವು ಇದನ್ನ ಶಿಫ್ಟ್ ಮಾಡಿ ಹಾಗೆ ಬಿಟ್ಬಿಡ್ಬೇಕು. ಇಡೀ ನೈಟು ಹಾಗೆ ಬಿಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದಿದ್ದಾದಮೇಲೆ ಇದು ಚೆನ್ನಾಗಿ ಉದುಗು ಬಂದಿದೆ. ಇದಕ್ಕೆ ನಾವು ಒಂದು 200 ಗ್ರಾಮ್ ಆಗೋವಷ್ಟು ಅಥವಾ ಕಪ್ಪಲ್ಲಿ ನಾವು ಉದ್ದಿನಬೇಳೆ ಎಲ್ಲ ಹಾಕ್ಕೊಂಡಿದ್ವಲ್ಲ ಆ ಕಪ್ಪಲ್ಲಿ 2 ಕಪ್ ಆಗೋವಷ್ಟು ರಾಗಿ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ರಾಗಿ ಹಿಟ್ಟು ಜರಡಿ ಹಿಡಿದು ಕ್ಲೀನಾಗಿರುವಂತಹ ರಾಗಿ ಹಿಟ್ಟು ಅದನ್ನು ಹಾಕಿ ರಾತ್ರಿ ಇಡೀ ನಾವು ರುಬ್ಬಿಟ್ಕೊಂಡಿದ್ವಲ್ವ ಉದ್ದಿನಬೇಳೆ ಅವಲಕ್ಕಿ ಎಲ್ಲನೂ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ತಿಕ್ನೆಸ್ ಎಷ್ಟು ಬೇಕು ನೋಡಿಕೊಂಡು ನಾವು ನೀರನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 10 ನಿಮಿಷ ಅಥವಾ ಟೈಮ್ ಇತ್ತು ಅಂದರೆ ಒಂದು ಅರ್ಧ ಗಂಟೆ ಕೂಡ ಹಾಗೆ ಇಡಬೇಕು. ಮತ್ತು ನಾನಿಲ್ಲಿ ಅದಕ್ಕೆ ಬೆಂಡೆಕಾಯಿ ಪಲ್ಯನ ಮಾಡ್ಕೋತಾ ಇದ್ದೀನಿ. ಬೆಂಡೆಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ನಾನು ಒಂದು ಬಾಣಲಿನಲ್ಲಿ ಹಾಗೆ ಡ್ರೈ ಆಗಿ ಇದನ್ನು ಒಂದು 5 ನಿಮಿಷ ಹುರ್ಕೊಂಡಿದ್ದೀನಿ. ಹಾಗೆ ಹುರಿಯೋದ್ರಿಂದ ಅಂಟು ಬರೋದಿಲ್ಲ, ಅದಕ್ಕೋಸ್ಕರ ಆ ಥರ ಹುರಿದಿಟ್ಕೊಂಡಿದ್ದೀನಿ. ಎಣ್ಣೆ ಎಲ್ಲ ಏನು ಹಾಕೋದು ಬೇಡ, ಹಾಗೆ ಡ್ರೈ ಆಗಿ ಹುರಿದುಕೊಂಡಿದ್ದೀನಿ. ನಾವಿಲ್ಲಿ ಪಲ್ಯನ ಮಾಡೋದಕ್ಕೆ ಒಂದು ಕಡಾಯನ್ನು ಇಟ್ಕೊಂಡು ಅದಕ್ಕೆ 4 ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 3 ಒಣಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಮುರಿದು ಹಾಕ್ಕೊಂಡಿದ್ದೀನಿ. 2 ದಪ್ಪ ಸೈಜಿನ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬಾಡಿಸ್ಕೋಬೇಕು. ಇದಾಗಿದ್ದಾದಮೇಲೆ ಇದಕ್ಕೆ ಒಂದು 4 ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ.
ಪಲ್ಯ ಕೂಡ ಅಷ್ಟೇ ತುಂಬ ಕ್ವಿಕ್ಕಾಗಿ ಆಗೋಗುತ್ತೆ. ಬೆಳಗ್ಗೆ ಟೈಮ್ ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆಲ್ಲ ಕಟ್ಟೋದಕ್ಕೆ ಚೆನ್ನಾಗಿರುತ್ತೆ, ಮಧ್ಯಾಹ್ನ ತಿನ್ನೋದಕ್ಕೆಲ್ಲ. ಮತ್ತು ಇದಕ್ಕೆ ಒಂದು 1/4 ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಅರಿಶಿನ ಎಲ್ಲ ಹಾಕೋದ್ರಿಂದ ಟೊಮೆಟೊ ಈರುಳ್ಳಿ ಎಲ್ಲ ಮೆತ್ತಗೆ ಚೆನ್ನಾಗಿ ಬೇಯುತ್ತೆ ಸಾಫ್ಟಾಗಿ. ನೋಡಿ, ಇದು ಒಂದು 5 ನಿಮಿಷ ಚೆನ್ನಾಗಿ ಬೆಂದಿದ್ದಾಗಿದೆ. ಇವಾಗ ನಾನು ಹುರಿದಿಟ್ಕೊಂಡಿದ್ನಲ್ವ ಬೆಂಡೆಕಾಯಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಬೆಂಡೆಕಾಯಿ ಹಾಕಿದ್ದಾದಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮೊದಲು ನಾವು ಡ್ರೈ ಆಗಿ ಹುರ್ಕೊಂಡಿರ್ತೀವಿ, ಅದಕ್ಕೋಸ್ಕರ ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಒಂದ್ಸರಿ ಹುರ್ಕೋಬೇಕು. ಇಷ್ಟು ಹುರಿದಿದ್ದಾದಮೇಲೆ ನಾನು ಇದಕ್ಕೆ ನಾವು ಬೇಳೆ ಸಾಂಬಾರೆಲ್ಲ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ವ, ಅದು ಬೇಳೆ ಸಾರಿನ ಪುಡಿ 2 ಸ್ಪೂನ್ ಆಗುವಷ್ಟು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಎಲ್ಲರ ಮನೆಯಲ್ಲೂ ಸಾಂಬಾರು ಮಾಡಲಿಕ್ಕೆ ಸಾಂಬಾರು ಪುಡಿ ಯೂಸ್ ಮಾಡ್ತೀವಲ್ವ, ಅದನ್ನು 2 ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ. ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ, ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ ಕಲ್ಲು ಉಪ್ಪನ್ನು ಹಾಕೋತಾ ಇದ್ದೀನಿ. ಇಷ್ಟ ಆಗಿದ್ದಾದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಒಂದು ಅರ್ಧ ಲೋಟ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 10 ನಿಮಿಷ ಮೀಡಿಯಮ್ ಉರಿನಲ್ಲಿ ಬೇಯೋದಕ್ಕೆ ಇಟ್ಟಿದ್ದೀನಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ನಾವೀಗ ಡ್ರೈ ಆಗಿ ಹುರಿದಿರೋದ್ರಿಂದ ಅದು ತುಂಬ ಬೇಗನೆ ಬೆಂದೋಗ್ಬಿಡುತ್ತೆ, ತುಂಬ ಹೊತ್ತೇನು ತಗೊಳ್ಳೋದಿಲ್ಲ. ಒಂದು 8 ರಿಂದ 10 ನಿಮಿಷ ಆದರೆ ಪಲ್ಯ ರೆಡಿ ಆಗಿಬಿಡುತ್ತೆ. ಇಷ್ಟ ಆಗಿದ್ದಾದಮೇಲೆ ಅದು ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ಸ್ಟವನ್ನು ಆಫ್ ಮಾಡ್ಕೋತಾ ಇದ್ದೀನಿ. ಪಲ್ಯ ರೆಡಿಯಾಗಿದೆ. ನಾವಿಲ್ಲಿ ದೋಸೆ ಬ್ಯಾಟರ್ ರೆಡಿಯಾಗಿದೆ ಅಲ್ವಾ, ಅದನ್ನು ರಾಗಿ ದೋಸೆಯನ್ನು ಮಾಡ್ಕೋತಾ ಇದ್ದೀನಿ. ತವ ಸ್ವಲ್ಪ ಬಿಸಿಯಾಗಿದ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಂಡಿದ್ದೀನಿ. ದೋಸೆ ಬ್ಯಾಟರನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೋಸೆನ ಹಾಕೋತಾ ಇದ್ದೀನಿ. ನೋಡಿ, ನಾವು ಕಲಸಿಟ್ಟಿರುವಂಥದ್ದು ಒಂದು 10 ನಿಮಿಷ ಬಿಟ್ಟಿದ್ದೆ ನಾನು, ಎಷ್ಟು ಚೆನ್ನಾಗಿ ಉದುಗಿ ಬಂದಿದೆ. ದೋಸೆ ಬ್ಯಾಟರು ತುಂಬ ಚೆನ್ನಾಗಿದೆ. ಈ ಥರ ನಮಗೆ ಯಾವ ಸೈಜಲ್ಲಿ ಬೇಕು, ಚಿಕ್ಕದು ಬೇಕು, ಮಕ್ಕಳಿಗೆ ಚಿಕ್ಕದು ಇಷ್ಟ ಆಗುತ್ತೆ ಅಂದರೆ ಚಿಕ್ಕದಾದರೂ ಬಿಟ್ಕೋಬೋದು, ಅಥವಾ ಯಾವ ಸೈಜಲ್ಲಿ ಬೇಕಾಗುತ್ತೆ ದೋಸೆ ನಮಗೆ ಆ ಥರ ಬಿಟ್ಕೋಬೋದು. ಮೇಲ್ಗಡೆ ನಾವು ಬೆಣ್ಣೆ ಅಥವಾ ತುಪ್ಪ ಏನಾದರೂ ಹಾಕೋದಿದ್ರೆ ಇಷ್ಟ ಇದ್ದರೆ ಹಾಕೋಬೋದು. ನೋಡಿ, ಚೆನ್ನಾಗಿ ದೋಸೆ ಎದ್ದೇಳ್ತಾ ಇದೆ, ಎಲ್ಲೂ ಕಟ್ಟಾಗ್ತಾ ಇಲ್ಲ. ಗರಿ ಗರಿಯಾದ ರಾಗಿ ದೋಸೆ ರೆಡಿಯಾಗಿದೆ. ಈಗ ನಾನು 2 ಸೈಡು ಚೆನ್ನಾಗಿ ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಬೆಳಗಿನ ತಿಂಡಿಗೆ ಆರೋಗ್ಯಕರವಾದಂತಹ ರಾಗಿ ದೋಸೆ ಮತ್ತು ಬೆಂಡೆಕಾಯಿ ಪಲ್ಯ. ಒಂದೇ ಥರ ದೋಸೆ ತಿಂದು ಬೇಜಾರಾಗಿರುತ್ತೆ. ಈ ಥರ ಡಿಫ್ರೆಂಟಾಗಿ ರಾಗಿಯಿಂದ ಕೂಡ ದೋಸೆನ ಮಾಡಿ ತಿನ್ಬೋದು, ಮಕ್ಕಳಿಗೆಲ್ರಿಗೂ ಕೊಡ್ಬೋದು. ಮುದ್ದೆ ಎಲ್ಲ ತಿನ್ನೋದಿಲ್ಲ ಮಕ್ಕಳು ಅಂದರೆ ಈ ಥರ ದೋಸೆ ಮಾಡಿಕೊಟ್ರು ಅವರಿಗೆ ಕೊಡ್ಬೋದು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.